ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಮಾಧ್ಯಮದಲ್ಲೇ ಒಂದು ಹೊಸ ಕ್ರಾಂತಿ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಫಲಿತಾಂಶ ಸಂದರ್ಭದಲ್ಲಿ ಸರ್ವೆಗಳ ಟೈಮಲ್ಲಿ ಕರ್ನಾಟಕ ಟಿವಿ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತು. ಈಗ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶದ ವೇಳೆ ಮತ್ತೊಂದಷ್ಟು ಡಿಜಿಟಲ್ ಕೊಲಾಬ್ರೇಷನ್ ಸಾಕಷ್ಟು ಜನ ಸ್ನೇಹಿತರೊಂದಿಗೆ ಸೇರಿಕೊಂಡು ಬೆಳಗ್ಗೆ 6 ಗಂಟೆಯಿಂದ ನ್ಯೂಸ್ ಚಾನೆಲ್ಗಳು ಕೂಡ ಕೆಲವರು 7 ಗಂಟೆಯಿಂದ ಶುರು ಮಾಡಿದ್ರು. ಬೆಳಗ್ಗೆ 6 ಗಂಟೆಯಿಂದ ಸತತವಾಗಿ ಲೈವ್ ಹೋಗ್ತಾ ಇದೆ. ಯಾವ ಹಂತದಲ್ಲಿ ಕೂಡ ಎಡವದೆ, ಟ್ಯಾಲಿಗಳನ್ನು ಮಿಸ್ ಮ್ಯಾಚ್ ಮಾಡದೆ ಅಕ್ಯುರೇಟ್ ಆಗಿ ಫಲಿತಾಂಶವನ್ನು ಕೊಡೋ ಪ್ರಯತ್ನ. ಜೊತೆಗೆ ಲೈವ್ ಡಿಬೇಟ್ನ ಜೊತೆಯಲ್ಲೇ ಡೆಸ್ಕ್ನಿಂದ ಕೂಡ ಬೇರೆ ಬೇರೆ ಆ್ಯಂಗಲ್ನ ಸ್ಟೋರಿಗಳು. ಯಾಕಂದರೆ ಈಗಾಗಲೇ ನಾವು ಪಿಕ್ ಮಾಡಿದಂಥ ಮುಂದಿನ ಪ್ರಧಾನಿಯ ಪರಿಸ್ಥಿತಿಯೇ ಅತಂತ್ರ ಅನ್ನುವಂತಹ ಒಂದು ಟಾಪಿಕ್ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕರ್ನಾಟಕದ, ಅಂದರೆ ಕನ್ನಡದ ಡಿಜಿಟಲ್ ಮಾಧ್ಯಮಗಳಲ್ಲಿ. ಹೀಗಾಗಿ ಇದೀಗ ಮತ್ತೆ ಕ್ಯಾಶುವಲ್, ಏನೋ ಫಾರ್ಮಾಲಿಟೀಸ್ ಅನ್ನೋ ರೀತಿ ಎಲ್ಲ ಕ್ಯಾಶುವಲ್ ಆಗಿ ಇಡೀ ದೇಶದಲ್ಲಿ ಮತ್ತು ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಂದಿರುವಂಥ ಫಲಿತಾಂಶ, ಜೊತೆಗೆ NDA ಮ್ಯಾಜಿಕ್ ನಂಬರನ್ನು ತಲುಪಿದ್ರು ಕೂಡ BJP ಸ್ವಂತ ಬಲದ ಮೇಲೆ ಅಧಿಕಾರವನ್ನ ಅಥವಾ ಸರ್ಕಾರವನ್ನ ರಚಿಸೋಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. BJP ಡ್ರಾಪ್ ಆಯಿತು ಅನ್ನೋ ಚರ್ಚೆಗಿಂತ ಹೆಚ್ಚಾಗಿ 10 ವರ್ಷದಲ್ಲಿ ನರೇಂದ್ರ ಮೋದಿಯ ವರ್ಚಸ್ಸನ್ನ ಅದುಮ ಹಾಕಿದೆ ಕಾಂಗ್ರೆಸ್. ಅತಿ ದೊಡ್ಡ ಮಟ್ಟಿಗೆ ಗೇನ್ ಆಗಿದೆ. ಹೀಗಾಗಿ ಕ್ಯಾಶುವಲ್ ಆಗಿ ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ಜೊತೆ ಎಲ್ಲ ಡಿಜಿಟಲ್ ಮಾಧ್ಯಮದ ಸ್ನೇಹಿತರು ಕೂಡ ಸೇರ್ಕೊಂಡಿದ್ದಾರೆ. ಮೊದಲನೇದಾಗಿ ಶಿವು ಅವರಿಂದನೇ ಶುರು ಮಾಡ್ತೀನಿ. ಶಿವು, ಬೆಳಗ್ಗೆ 6 ಗಂಟೆಯಿಂದ ಸತತವಾಗಿ ಈ ಕ್ಷಣದ ಪರಿಸ್ಥಿತಿ ನೋಡಿದ್ರೆ NDA ಸ್ವಂತ ಬಲದ ಮೇಲೆ ಅಧಿಕಾರವನ್ನು ಮಾಡ್ಬೋದು, ಆದರೆ BJPಗೆ ಆಗಲ್ಲ. JDU ಮತ್ತು TDP ಮೇಲೆ ಅವಲಂಬಿತವಾಗಿದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮೊದಲಾದ್ರೆ ಒಂದು ರಾಜಕೀಯ ಬದ್ಧತೆ ಅಂತ ಇರೋದು. ನಾವು ಇವ್ರ ಜೊತೆ ಮೈತ್ರಿ ಆಗಿದ್ದೀವಿ ಅಂದರೆ ಆ ಮೈತ್ರಿ ಬದ್ಧ ಅನ್ನೋ ಒಂದು ರಾಜಕಾರಣ ಇರೋದು. ವಾಜಪೇಯಿ ಅವರು 25-30-35ಕ್ಕೂ ಅಧಿಕ ಪಕ್ಷಗಳನ್ನ ಕಟ್ಕೊಂಡು ಸರ್ಕಾರ ನಡೆಸೋಂಥದ್ದು ನಮ್ಮ ಮುಂದೆ ಇದೆ. ಬಟ್ ಇವತ್ತು ಯಾಕೆ NDAನಲ್ಲಿ ಹೌದು ಪ್ರಮುಖ ಪಕ್ಷ TDP ಮತ್ತು JDU, ಲೋಕ್ ಜನಶಕ್ತಿ ಪಾರ್ಟಿ, LJP ಮತ್ತು ಶಿವಸೇನೆ ಹೊಡ್ಕೊಂಡು ಇವ್ರು ಕರ್ಕೊಂಡಿರ್ತಕ್ಕಂಥದ್ದು. ಇವರು ಇಂಡಿಯಾ ಕಡೆಗೆ ಹೋಗ್ಬಿಡ್ತಾರೆ ಅನ್ನೋ ಪ್ರಶ್ನೆ ಯಾಕೆ ಎದುರಾಗಿದೆ ಅಂದರೆ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು 14 ಕೂಡ ಬಹುಮತ BJPಗೆ 270 ದಾಟ್ನ ಬಂದಿತ್ತು. ಮತ್ತು ಲಾಸ್ಟ್ ಟೈಮ್ 2019 300ಕ್ಕೂ ಅಧಿಕ ಸ್ಥಾನ ಬಂದಿತ್ತು. ಬಟ್ ಅವರು ಮೈತ್ರಿ ಪಕ್ಷವನ್ನು ಸರಿಯಾಗಿ ನಡೆಸ್ಕೊಂಡಿರಲಿಲ್ಲ. ಈಗಾಗಲೇ TDP ಅವ್ರ ಜೊತೆ ಇದ್ದವರು ಹೋಗಿ ಮತ್ತೆ ವಾಪಸ್ ಬಂದಿರೋರು. JDU ಕೂಡ ಅದೇ ಕತೆ ಆಗಿರೋದು. ಸೊ ಈಗೇನಾಗಿದೆ ಅಂದರೆ ಚಂದ್ರಬಾಬು ನಾಯ್ಡು ಪ್ರಧಾನಮಂತ್ರಿ ಮಾಡ್ತೀವಿ, ನಿತೀಶ್ ಕುಮಾರ್ ಅವ್ರನ್ನ ಉಪ ಪ್ರಧಾನಿ ಮಾಡ್ತೀವಿ ಅನ್ನೋ ಆಫರ್ ಇಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಮೊದಲ ಉದ್ದೇಶ ಇಷ್ಟೇ, BJPನ ಅಧಿಕಾರದಿಂದ ಇಳಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಎರಡನೇದು, ನಮ್ಗೆ ಸಿಗ್ಲಿಲ್ಲ ಅನ್ನೋ ಪರವಾಗಿಲ್ಲ, ಅವ್ರ ಅಧಿಕಾರ ತಪ್ಪಿಸ್ಬೇಕು ಅಂತ. ಈಗ ಲಾಜಿಕ್ ಏನು ಅಂದರೆ BJP ಆಸುಪಾಸಿಗೆ ಎಲೆಕ್ಷನ್ ಕಮಿಷನ್ ಪ್ರೆಸೆಂಟ್ ಟ್ರೆಂಡ್ ಈಗಿನ ಇದರಲ್ಲಿ 239 ಸ್ಥಾನಗಳನ್ನ ಲೀಡು ಗೆದ್ದಿರೋ ಸೇರಿ 239 ಅಷ್ಟೇ ಅವ್ರ ನಂಬರ್ ಇರೋದು. ಇನ್ನೂ ಅವಶ್ಯಕತೆ ಇರೋದೆಷ್ಟು? 33 ಸ್ಥಾನಗಳು ಬೇಕು. ಹಾಗೆ ನೋಡಿದ್ರೆ JDU 12 ಸ್ಥಾನಗಳು, ತೆಲುಗು ದೇಶಂ ಪಾರ್ಟಿ 16 ಸ್ಥಾನ, ಶಿವಸೇನೆ 6, ಶಿಂದೆ ಅವರು ಬಣ 5, ಲೋಕ ಜನಶಕ್ತಿ ಪಾರ್ಟಿ ಇದೆ. ಸೊ ಹಾಗೆ ನೋಡಿದಾಗ ನಮ್ಮ ಕರ್ನಾಟಕದ JDS ಪಾರ್ಟಿ ಕೂಡ NDA ತೆಕ್ಕೆಲ್ಲಿದೆ. ಸೊ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು INDA ಕಾಂಗ್ರೆಸ್ ಜೊತೆ ಹೋಗಲ್ಲ ಅಂತ. ಆದರೆ ಕುಮಾರಸ್ವಾಮಿ ಅವ್ರದ್ದು ಲೆಕ್ಕ ಇಲ್ವಾ? ಲೆಕ್ಕ ಇದೆ, ಇವತ್ತು ಎಲ್ರಿಗೂ ಲೆಕ್ಕ ಇದೆ. ಇವತ್ತಿಗೆ ತೆಲುಗು ದೇಶಂ ಪಾರ್ಟಿ 16 ಸ್ಥಾನ, JDUನ 12 ಸ್ಥಾನ. ಅವ್ರು ಮೊನ್ನೆ ಕಟ್ಕೊಂಡು ಬಂದಿರೋದು ಇವ್ರ ಜೊತೆ ಮೈತ್ರಿನ JDU ಕಾಂಗ್ರೆಸ್ ಜೊತೆ. ಸೊ 16 + 12 28, ಶಿಂದೆ ಬಣ 6, 34, LJP 5, 39, JDS ಸೇರಿದ್ರೆ 41 ಸ್ಥಾನ. ರಾಜಕೀಯದಲ್ಲಿ ಇವತ್ತು ಒಂದು ಪಾರ್ಟಿಲಿದ್ದಾಗಲೇ ಆಪರೇಷನ್ ಕಮಲ ಅಂತ ರಾಜೀನಾಮೆ ಕೊಟ್ಟು ಮತ್ತೊಂದು ಪಗಟ್ಟಿಗೆ ಹೋಗುವಂಥ ಶಾಸಕರಿರುವಾಗ ಮೈತ್ರಿಗೆ ಭದ್ರ ಆಗಿರಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು. ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ, ನಮಗೆ 48 hours ಟೈಮ್ ಬೇಕು ಅಂತ. ಅಯ್ಯೋ ದೇವ್ರೆ, BJP ಮತ್ತು ಜನಸೇನಾ ಜೊತೆ ಮೈತ್ರಿ ಮಾಡ್ಕೊಂಡು ಬಹುಮತ ಬಂದಿದೆ, ನಾವು ಇವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ, ಸಂಬಂಧ ಬೆಳೆಸಿದ್ದೀವಿ, ಇರ್ತೀವಿ ಅನ್ನೋ ಸಿಂಗಲ್ ಲೈನ್ ಇಲ್ಲ. ಬಿಕಾಸ್ ಆಫ್ 2 ಅವಕಾಶ ಚಂದ್ರಬಾಬು ನಾಯ್ಡುಗೆ: ಪ್ರಧಾನಿ ಆಗುವ ಅವಕಾಶ, ಮುಖ್ಯಮಂತ್ರಿ ಆಗುವ ಅವಕಾಶ. ಯಾರು ಬಿಡ್ತಾರೆ? ಬಿಡಲ್ಲ. ಈಗಿರೋ ಸನ್ನಿವೇಶ ಏನು ಅಂದರೆ BJP ಅವ್ರಿಗೆ ಗ್ಯಾರಂಟಿ ಇಲ್ಲ. ಎರಡನೇದು, ಪ್ರಧಾನಿ ನರೇಂದ್ರ ಮೋದಿಯೇ ಅಂತಿದ್ದಂಥ ಮಾತುಗಳು, ಬಾಯಿಗಳು, ವ್ಯಕ್ತಿಗಳು ಯಾರಪ್ಪ ಕತೆ ಪ್ರಧಾನಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ನಮ್ಮ ಮುಂದೆ ಇರೋ ಪ್ರಶ್ನೆ ಅದೇ, ಪ್ರಧಾನಿ ಯಾರಾಗ್ತಾರೆ ಅಂತ. ಆ್ಯಂಡ್ ಆಗಲೇ ಬಿಂದಿ ಅವರು ಮತ್ತು ದರ್ಶನ್ ಅವರು ಮಾತಾಡ್ತಿದ್ವಿ. ಸೊ ವಾಟ್ ನೆಕ್ಸ್ಟ್ ಅಂದಾಗ
ಪ್ರಧಾನಿ ಯಾರಾಗ್ತಾರೆ ಅಂತ ನಿರ್ಧಾರ ಮಾಡೋದು JDUನ ನಿತೀಶ್ ಕುಮಾರ್, TDPಯ ಚಂದ್ರಬಾಬು ನಾಯ್ಡು. ಈ ಥರ ಇರೋ ಕಾರಣಕ್ಕೋಸ್ಕರನೇ ಮುಂದೆ ದೇಶದ ಭವಿಷ್ಯ, ರಾಜಕೀಯ ಭವಿಷ್ಯ ಡೋಲಾಯಮಾನ ಸನ್ನಿವೇಶ ಇದೆ. 240 BJP ಅನ್ಕೊಳ್ಳಿ, ಆಸುಪಾಸು 239, 240. ಇನ್ನು ಏನು ಅವಶ್ಯಕತೆ ಇರೋ 32-33 ಸ್ಥಾನಗಳು ಅಂದಾಗ JDU TDP ಬೇಕೇ ಬೇಕು. ವಿತೌಟ್ JDU ವಿತೌಟ್ TDP ಅವರಿಬ್ಬರಿಂದ ಏನು 28 ಸ್ಥಾನ ಇದೆಯಲ್ಲ, ಈಗೇನು 293 ಅನ್ನೋ ಏನು NDA ನಂಬರ್ನ ಶೋ ಮಾಡ್ತಿದ್ದೆ. ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ, ಪಬ್ಲಿಕ್ TV ಟ್ಯಾಲಿನೇ ತೋರ್ಸಕ್ಕೆ ಹೇಳ್ತೀನಿ ಅಲ್ಲಿ ಬೇಕಾದ್ರೆ. 293 ಟ್ಯಾಲಿ ನೀವಲ್ಲಿ ನೋಡ್ತಾ ಇದ್ದೀರಾ. 239 BJP, 99 ಕಾಂಗ್ರೆಸ್ ಪಾರ್ಟಿ ವೈಸ್ ಬಂದಾಗ, ಆ್ಯಂಡ್ ಅದು ಮಿಡಲ್ ಆಫ್ NDA ಅಂತ ಬಂದಾಗ 293, INDA ಅಂದಾಗ 232. ಇಲ್ಲಿಂದ ಹೆಚ್ಚು ಕಮ್ಮಿ 28 ಅಂತ ಹೇಳಿದ್ವಿ ನಾವು. 28 ಮೈನಸ್ ಆದರೆ, 28 ಸ್ಥಾನಗಳು ಮೈನಸ್ ಆದಾಗ ಅವ್ರ ಜೊತೆ ನೀವು LJPನ ತಗೊಳ್ಳಿ, ಶಿವಸೇನೆ ತಗೊಂಡು 41 ಸ್ಥಾನ ಮೈನಸ್ ಆಗಲಿ, JDS ಸೇರಿದಂಗೆ 41 ಮೈನಸ್ ಆದರೆ ನಮಗೆ 252 ಸ್ಥಾನ ಅವ್ರ ಹತ್ರ ಉಳಿಯುತ್ತೆ. ಆ 42 ಈ ಕಡೆಗೆ ಬಂದರೆ 273 ಸ್ಥಾನಗಳು INDAಗೆ ಆಗತ್ತೆ. ಇಟ್ಸ್ ಪಾಸಿಬಲ್. ರಾಜಕೀಯದಲ್ಲಿ ಎಲ್ಲ ಸಾಧ್ಯ, ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ. ಸೊ ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಪ್ರಧಾನಮಂತ್ರಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡೋವರೆಗೂ ಇವರೇ ಪ್ರಧಾನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಥರದ ವರ್ಡಿಕ್ಟ್ ಬೇಕಾಗಿರಲಿಲ್ಲ. ಆದರೆ ನರೇಂದ್ರ ಮೋದಿಯ ನಂತರ ಇವರೇ ಪ್ರಧಾನಿ ಯೋಗಿ ಆದಿತ್ಯನಾಥ್ ಅಂತ ಹೇಳುವ ಸನ್ನಿವೇಶದ ಉತ್ತರ ಪ್ರದೇಶದಲ್ಲೇ ಮುಗ್ಗರಿಸಿದ್ದಾರೆ. 80 ಸೀಟಲ್ಲಿ ಬಂದಿರೋದವರು 35, 36, 37 ಸೀಟ್ ಅಷ್ಟೇ. ಅಖಿಲೇಶ್ ಸಿಂಗ್ ಯಾದವ್ ಎಮರ್ಜ್ ಆಗಿದ್ದಾರೆ ದೊಡ್ಡ ಮಟ್ಟಕ್ಕೆ 35 ಸ್ಥಾನ. ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ. ಇನ್ನೊಂದು ಆಪ್ಷನ್ ಇದೆ, ಈ TDP ಮತ್ತು JDUನವ್ರು ಹೋಗ್ಬಿಟ್ರೆ ಅವ್ರ ಬೆಲೆ ಇಲ್ವಾ ಅಂತ. ಇವ್ರಿಗೇನಾದ್ರು ಪ್ರಧಾನಿ ಉಪ ಪ್ರಧಾನಿ ಮಾಡಿದ್ರೆ ಬೇಡ, ನಮ್ಮನ್ನೇನು ಪ್ರಧಾನಿ ಮಾಡೋದು ಬೇಡ, ಉಪ ಪ್ರಧಾನಿ ಮಾಡಿದ್ರು ಸಾಕು ಅಂತ ಮಮತಾ ಬಂದ್ರು ಬರ್ತಾರೆ BJP ಜೊತೆಗೆ. ಅಖಿಲೇಶ್ ಸಿಂಗ್ ಯಾದವ್ ಬಂದ್ರು ಬರ್ತಾರೆ, ಬಿಕಾಸ್ ಅವ್ರು ಮೋರ್ ದೆನ್ 30 ಸೀಟ್ಸ್ ಇದೆ. ಸೊ ಹಾಗಾಗಿ ರಾಜಕಾರಣ ಇಲ್ಲಿ ಯಾರಿಗೂ ಮೈಲಿಗೆ ಇಲ್ಲ. ತಾಳಪ್ಪ ಇವ್ರ ಜೊತೆ ಹೋಗ್ಬಾರ್ದು, ಇವ್ರು ಹಿಂಗೆ ಅಂತ. ಏನು ಬೇಕಾದ್ರೂ ಆಗ್ಬೋದು, ಪ್ರಧಾನಿ ಯಾರು ಬೇಕಾದರೂ ಆಗಬಹುದು. ಮೋದಿ ನಾವೆಲ್ಲ ನೋಡಿದ್ದೀವಿ, ಇಂಥ ಸನ್ನಿವೇಶದಲ್ಲಿ ನಾನೇ ಪ್ರಧಾನಿ ಆಗಬೇಕು ಅಂತ ರಚ್ಚೆ ಹಿಡಿದು ಹಠ ಹಿಡ್ಕೊಂಡು ಪ್ರಧಾನಿ ಆಗುವಂಥದ್ದಲ್ಲ. ಹಂಗೇನಾರು ಆಯಿತು ಅಂದರೆ ಮೋದಿ ಅಂತಿದ್ರಲ್ಲ, 10 ವರ್ಷದ ಮೋದಿ ಮಂಡಿ ಉರ್ದಂಗೆ ಆಗೋಗುತ್ತೆ. ಮಮತಾ ಮುಂದೆನೋ, ಅಖಿಲೇಶ್ ಮುಂದೆನೋ, ಚಂದ್ರಬಾಬು ನಾಯ್ಡು ಮುಂದೆನೋ, JDUನ ನಿತೀಶ್ ಕುಮಾರ್ ಮುಂದೆನೋ ಮಂಡಿ ಊರದ ಮೋದಿ ಪ್ರಧಾನಿ ಆಗುವ ಸಾಧ್ಯತೆ ತೀರಾ ಕಡಿಮೆ. ಮಂಡಿ ಊರುವ ಮೋದಿ ಆದರೆ ಪ್ರಧಾನಿ ಆಗಬಹುದು, ಇದಂತೂ ಫಿಕ್ಸ್. ಜುಟ್ಟು ಜನ್ವಾರೆಲ್ಲ ಕೈಗೆ ಸಿಕ್ತಂಗೆ ಈಗ ಹೆಂಗ್ ಬೇಕಾದ್ರೂ ಆಟಾಡಿಸ್ತಾರೆ. NDAನಲ್ಲಿರೋರು ಆಟಾಡ್ಸೋದಾದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್, ಶಿಂದೆ, ಏಕನಾಥ್ ಶಿಂದೆ 4 ಜನ ಆಟಾಡಿಸ್ಬೋದು NDAನಲ್ಲಿರೋರೆ. ಇವ್ರು ಕೈ ಕೊಡ್ತಾರೆ ಅಂತಂದ್ರೆ ಮತ್ತೆ ಇವ್ರು ಹೋಗಿ ನಿಂತ್ಕೋತಾರೆ ಸಮಾಜವಾದಿ ಪಾರ್ಟಿ ಬಾಗ್ಲಲ್ಲಿ, TMC ಬಾಗ್ಲಲ್ಲಿ. ಆಗ ಆ ಥರನೂ ಆಗ್ಬೋದು ಅಂತ. ಎಸ್, ನೀವು ಭಾಳಷ್ಟು ಅನಲೈಸ್ ಮಾಡ್ತಿರ್ತೀರಿ, ನೋಡ್ತಿರ್ತೀರಿ. ಸೊ ದರ್ಶನ್, ಇದು ನನ್ನ ಅಭಿಪ್ರಾಯ, ನನ್ನ ಅನಲೈಸ್ ಈ ಥರ ಆಗ್ಬೋದು ಹಿಂಗೆ ಅಂತ. ವಾಟ್ಸ್ ಯುವರ್ ಒಪಿನಿಯನ್? ಸರ್, ಈಗ ನಾವು ಈ ಚರ್ಚೆ ಯಾಕೆ ಇಟ್ಕೋಬೇಕಿತ್ತು, ಯಾಕೆ ಮಾತಾಡ್ತಿದ್ದೀವಿ ಅಂತಂದರೆ, ಬಹಳ ಮುಖ್ಯವಾಗಿ ಇವತ್ತಿನ ಒಂದು ರಿಸಲ್ಟ್ ಏನು ಬಂತು ಅಂದರೆ, ಸಾಮಾನ್ಯವಾಗಿ ಹೇಳ್ಬೋದು NDA ಗೆದ್ದಿದೆ ಅಂತ ಸಾಮಾನ್ಯವಾಗಿ ಹೇಳ್ಬೋದು. ಬಟ್ ರಾಜಕೀಯ ವಿಶ್ಲೇಷಣೆಯನ್ನು ಮಾಡುವ ದೃಷ್ಟಿಯಿಂದ ನಾವು ಇದನ್ನು ನೋಡಿದ್ರೆ ಸ್ಪಷ್ಟವಾಗಿ ಖರ್ಗೆ ಅವರು ಮತ್ತು ರಾಹುಲ್ ಇಬ್ಬರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನಂದರೆ, ನಾವು ಜನರಿಗೆ ಕೊಟ್ಟಂಥ ಭರವಸೆಯನ್ನು ಈಡೇರಿಸ್ತೀವಿ ಅಂತ. ಮತ್ತು ಅವ್ರು ಹೇಳ್ಬೋದಿತ್ತು, ಇವತ್ತು ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ನಾವು ಇದನ್ನು ಒಪ್ಕೊಳ್ತೀವಿ ಅಂತ. ಬಟ್ ಅವ್ರು ಆ ಮಾತು ಹೇಳಿಲ್ಲ. ಅವರಿಬ್ಬರು ಮಾತಾಡ್ತಾ ಏನು ಹೇಳಿದ್ರು ಅಂತಂದರೆ, ನಾವು ಇವಾಗಲೇ ಏನು ಹೇಳೋದಕ್ಕಾಗಲ್ಲ, ಇದು ಸಂಪೂರ್ಣ ಅತಂತ್ರವಾದಂಥ ರಿಸಲ್ಟ್ ಅಂತ ಹೇಳಿದ್ದಾರೆ ಅವರು. ಈ ಫಲಿತಾಂಶ ಸಂಪೂರ್ಣ ಅತಂತ್ರವಾದಂಥ ಫಲಿತಾಂಶ. ಈ ಜನ ಅಂದರೆ ಈ ದೇಶದ ಜನ ಯಾರಿಗೂ ಕೂಡ ಇವತ್ತು ಬಹುಮತವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಈಗಿನಿಂದ ಅಂದರೆ ಈ ಕ್ಷಣದಿಂದ ಯಾವುದಾದ್ರೂ ಒಂದು ಲೆಕ್ಕಾಚಾರ ಶುರುವಾಗಬಹುದು. ಸೊ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ AICC ಅಧ್ಯಕ್ಷರಾದಂಥ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ನಾವು ನಾಳೆ ಏನು ಈ ಚುನಾವಣೆ ಮತ್ತು ರಿಸಲ್ಟ್ನ ಹಿನ್ನೆಲೆಯಲ್ಲಿ ಇಂಡಿಯಾ ಒಕ್ಕೂಟದ ಒಂದು ಸಭೆಯನ್ನು ಕರಿತೀವಿ, ಅಲ್ಲಿ ತೀರ್ಮಾನ ಮಾಡಿ ನಾವು ಹೊಸ ಮಿತ್ರರನ್ನು ಸಂಪರ್ಕ ಮಾಡ್ತೀವಿ ಅಂತ. ಅಂದರೆ ಇವತ್ತವ್ರೇನು ಸುಮ್ಮನೆ ಕೂರಲ್ಲ, ಇವತ್ತು ರಾತ್ರಿ ಇಡೀ ಅವರು ನೀವು ಹೇಳಿದ್ದ ಲೆಕ್ಕಾಚಾರಗಳನ್ನೆಲ್ಲವನ್ನು ಮಾಡಿಕೊಂಡು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಯಾರು ನಮ್ಮ ಜೊತೆ ಬರ್ಬೋದು, ಯಾರು ಅವ್ರ ಜೊತೆ ಹೋಗಬಹುದು, ಇವರು ಎಲ್ಲಿವರೆಗೂ ಹೋಗ್ತಾರೆ ಅಂತಂದರೆ ನಮ್ಗೆ ಏನೂ ಬೇಕಾಗಿಲ್ಲ, BJPಗೂ ಏನು ಸಿಗದೆ ಇದ್ರೆ ಸಾಕು, ನನಗೆ ಒಂದು ಕಣ್ಣು ಒಂದು ಕೈ ಒಂದು ಕಾಲು ಹೋದ್ರೂ ಪರವಾಗಿಲ್ಲ, BJPದು 2 ಕಣ್ಣು 2 ಕಾಲು 2 ಕೈಯೂ ಹೋಗಬೇಕು ಅನ್ನೋ ಲೆಕ್ಕಕ್ಕೆ ಬರ್ತಾರೆ. ಅವ್ರು ಅದನ್ನೇ ಹೇಳಿದ್ದಾರೆ, ಸಂವಿಧಾನ ಗೆದ್ದಿದೆ ಅಂತಂದರೆ ಇವ್ರು ಮೊದಲೇ ಹೇಳಿದ್ರು ಸಂವಿಧಾನವನ್ನು ಗೆಲ್ಲಿಸಿ EVM ಅನ್ನು ಗೆಲ್ಲಿಸಬೇಡಿ ಅಂತ ಜನರ ಹತ್ರ ಒಂದು ರಿಕ್ವೆಸ್ಟನ್ನು ಮಾಡಿದರು.
ಸಂವಿಧಾನವನ್ನ ಗೆಲ್ಸಿ ಅಂತ ಹೇಳಿ ಇವ್ರು ಇವತ್ತು ಸಂವಿಧಾನ ಗೆದ್ದಿದೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಇವರು ಸರ್ಕಾರ ರಚನೆ ಮಾಡುವ ಎಲ್ಲ ಆಸೆಯನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಸೊ ನೀವ್ ಹೇಳಿದ ಎಲ್ಲ ಲೆಕ್ಕಾಚಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಈಗ ಅದಕ್ಕೆಲ್ಲದಕ್ಕೂ ರೆಕ್ಕೆ ಪುಕ್ಕ ಗರಿಗೆದಿರೋದು ಯಾಕೆ ಅಂತ ಕೇಳಿದ್ರೆ, ನೀವು ಹೇಳಿದ್ರಲ್ಲ ಹಂಗೆ ಅವರು ಈಗ NDA ಅವರು ಕೂಡ ಒಂದು ಕ್ಷಣ ಹಿಂದೆಟ್ಟಿಟ್ಟು ನೋಡ್ತಾ ಇದ್ದಾರೆ, ಹಿಂದೆಜ್ಜೆ ಇಟ್ಟು ಏನಾಗಬಹುದು ಅಂತ. 48 hours ಟೈಮ್ ಕೇಳುವ ಅವಶ್ಯಕತೆ ಇರಲಿಲ್ಲ. ಒಂದು ವೇಳೆ ಏನಾದ್ರೂ ನಾವು ಹೋಗ್ತೀನಿ ಅಂತ ಆದ್ರೆ ಈ ಕ್ಷಣಕ್ಕೂ ಎದ್ದು ಹೋಗ್ಬೋದಿತ್ತು. ಬಟ್ ಅವರು ಟೈಮ್ ಕೇಳಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಅಂತ ಒಂದು ಆಸೆ ಅವರಲ್ಲಿದೆ. ಅದು ನಾಳೆ ನಾಡಿದ್ದು ಒಂದು ರಾಜಕೀಯ ದೊಂಬರಾಟ ನಡೆಯುತ್ತೆ. ಅದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೀವಿ. ವಿಂಧ್ಯ, ಪಾಲಿಟಿಕ್ಸ್, ನ್ಯಾಷನಲ್ ಪಾಲಿಟಿಕ್ಸ್, ನಮ್ಮ ದೇಶದಲ್ಲಿ ಸೆನ್ಸೆಕ್ಸ್ ಬಗ್ಗೆ ಭಾಳ ಮಾತಾಡ್ತಿದ್ರಿ. ಎಕ್ಸಿಟ್ ಪೋಲ್ ಬಂದಾಗ ಮಾರ್ಕೆಟು ಎರ್ರಾಬಿರಿ ಲಾಭ ಆಗಿತ್ತು. ರಿಸಲ್ಟ್ ಟ್ರೆಂಡ್ ಶುರುವಾದಾಗ ಯಾವಾಗ ಹಿನ್ನಡೆ INDAಗೆ ಲೀಡ್ಸ್ ಶುರುವಾಯಿತು, ಮೋರ್ ದೆನ್ 200 ಸೀಟ್ ಕ್ರಾಸ್ ಆಯಿತು. BJP 300 ಕ್ರಾಸ್ ಆಗಲಿಲ್ಲ. ಶೇರ್ ಮಾರ್ಕೆಟ್ ವ್ಯತ್ಯಾಸಗಳಾಗ್ಲಿಕ್ಕೆ ಶುರುವಾಯಿತು. ಸೊ ನಾಳೆ ಇಂಪ್ಯಾಕ್ಟ್ ಏನಾಗಿರುತ್ತೆ, ಇವತ್ತೇನಾಯಿತು? ಶೇರ್ ಮಾರ್ಕೆಟು ಆಲ್ಮೋಸ್ಟ್ ಒಂದು 10-10:30ಗೆ ಬಂದಿದ್ದು ಫಸ್ಟ್ ನ್ಯೂಸ್, ಶೇರ್ ಮಾರ್ಕೆಟಲ್ಲಿ ಕುಸಿತ, ಅದರಲ್ಲೂ ಅದಾನಿ ಶೇರ್ಸಲ್ಲಿ ಕುಸಿತ ಅಂತ. ಸೊ ಆಗಲೇ ಜನರಿಗೆ ಒಂದು ಅರ್ಥ ಆಗೋಯ್ತು ದಟ್ ಇಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದು ವರ್ಕ್ ಆಗ್ತಿಲ್ಲ ಅಂತ. ಮೊನ್ನೆ ಯಾರೋ ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ದೀನಿ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಅಂತ. ಸೊ ಹಿಂಗೆಲ್ಲ ನಡೀತಿರುವಾಗ ಗೋಲ್ಡ್ ಪರ್ಚೇಸ್ ಮಾಡೋಕೆ ಭಾಳ ಕಷ್ಟ ಆಗ್ಬಿಡುತ್ತೆ ಇವಾಗ. ಯಾಕಂದರೆ ಶೇರ್ಸ್ ಬಿತ್ತು ಅಂದರೆ ಎಲ್ಲರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಆಟೋಮೆಟಿಕಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆನ್ ದ ಅದರ್ ಹ್ಯಾಂಡ್ ನನಗೆ ಅನ್ಸೋದು, ಪರ್ಸ್ನಲಿ ಅನ್ಸೋದು, BJP ಅವ್ರು ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡಲ್ವಾ ಅಂತ. ಯಾಕಂದರೆ ಹುಕ್ ಆರ್ ಕ್ರುಕ್ ಅವ್ರು ಏನಾದರೂ ಮಾಡಿ, ಕುದುರೆ ವ್ಯಾಪಾರ ಅಂತೂ ಇದ್ದೇ ಇದೆಯಲ್ಲ ಸರ್. ಸೊ ಯಾವುದಾದ್ರೂ ವ್ಯಾಪಾರ ಮಾಡಿ, ಏನಾದರೂ ಒಂದು ಸರ್ಕಸ್ ಮಾಡಿ, ಏನೋ ಒಂದು ಆಫರ್ ಮಾಡಿ ಸರ್ಕಾರ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಅಷ್ಟು ಈಸಿಯಾಗಿ ಬಿಟ್ಕೊಡ್ಲಿಕ್ಕಿಲ್ಲ ಅಂತ. ನಮ್ಮಲ್ಲಿ 190 ಸೀಟ್ ತಗೊಂಡಿರೋ ಪಕ್ಷನೂ ಆಡಳಿತ ಮಾಡಿರೋ ಉದಾಹರಣೆ ಇದೆ. UPA 1 ಮತ್ತು UPA 2 ಅವಧಿ ಬಂದಾಗ ಅವ್ರು ಯಾರು 200 ಕ್ರಾಸ್ ಆಗಿರಲಿಲ್ಲ. ಈಗ BJP ಅವರು 230-40 ಇರೋ ಕಾರಣ ಆಗತ್ತೆ. ಅವಶ್ಯಕತೆ ಇರೋದು 30 ಸೀಟ್ ಅನ್ನೋದು ಲೆಕ್ಕಾಚಾರ. ನೀವೊಂದು ಮಾತು ಹೇಳಿದ್ರಿ, BJP ಅವರು ಒಕ್ಕಾರ್ ಕುಕ್ ಸರ್ಕಾರ ಮಾಡ್ತಾರೆ, ಬಿಟ್ಕೊಡಲ್ಲ ಅಂತ. ಹೌದು, ಸಾಧ್ಯತೆಗಳಿದೆ. ಆ್ಯಂಡ್ ಇವತ್ತಿಗೆ ಸನ್ನಿವೇಶಕ್ಕೆ ಅನಿಸಿದೆ JDS ಅವ್ರಿಗೆ ಮತ್ತು BJP ಅವ್ರಿಗೆ ಹಾಸನ ಗೆದ್ಬಿಟ್ಟಿದ್ರೆ ಆಗೋಗಿರೋದು ಪ್ರಜ್ವಲ್ ಅಂತ. ಯಾಕೆಂದರೆ ಹಾಸನ ನಮ್ಮ ಅಲ್ಲಿ ನಾನು ನಾಗರಾಜ್ ಇದ್ದಾರೆ, ಮಾತಾಡ್ತೀನಿ. ಯಾಕೆಂತಂದರೆ ಆ ಥರ ಸನ್ನಿವೇಶ ಇತ್ತು. ರಿಸಲ್ಟ್ ಬಿಫೋರ್ ಇಲ್ಲ ಎಡವಟ್ಟಾಗಿ ಪ್ರಜ್ವಲ್ ಗೆದ್ಬಿಡ್ತಾನೇನೋ ಅನ್ನೋ ಚರ್ಚೆಗಳಿತ್ತು. ಸೋತಿದ್ದಾರೆ. ಹಾಸನದವ್ರನ್ನ ಮಾತಾಡ್ತೀನಿ. ಆ್ಯಂಡ್ ವಿಜಯ್ ಸರ್, ಇಂಡಸ್ಟ್ರಿ, ಯಾಕಂದರೆ ಈ ಫಲಿತಾಂಶ ಇಡೀ ಜಗತ್ತು ನೋಡ್ತಾ ಇತ್ತು, ಇಂಡಿಯಾ ಏನಾಗತ್ತೆ ಅಂತ. ಎಲ್ಲರೂ ಅನ್ಕೊಂಡಿರೋ ಮೋದಿ ಮತ್ತೊಮ್ಮೆ ಅಂತ. ಬಟ್ ಮೋದಿ ಮತ್ತೊಮ್ಮೆ ಅನ್ನೋದಕ್ಕಿಂತ ಇವತ್ತಿನ ಪ್ರಶ್ನೆ ಮಧ್ಯಾಹ್ನದಿಂದ ಶುರುವಾಯಿತು, ಯಾರಾಗ್ತಾರೆ ಪ್ರಧಾನಿ ಅಂತ. ಎಲ್ರಿಗೂ ಗೊತ್ತೇ ಮೋದಿ ಮತ್ತೊಮ್ಮೆ, ಮೋದಿ ಮತ್ತೆ ಪ್ರಧಾನಿ ಅನ್ನೋ ಲೆಕ್ಕಾಚಾರ ಆಯಿತು. ಈಗ ಯಾರಾಗ್ತಾರೆ ಪ್ರಧಾನಿ ಅಂತ. ಪ್ರಧಾನಿ ಬದಲಾಗ್ತಾರ, ಏನು ಕತೆ ಸರ್? ಈಗಿನ ಸ್ಥಿತಿ ನೋಡಿದ್ರೆ ಎಲ್ಲರಿಗೂ ಒಂದು ಪ್ರಶ್ನೆ ಅಷ್ಟೇ, ಮೋದಿ ಆಗ್ತಾರಾ ಇಲ್ಲ ಅನ್ನೋದು. ಸೊ ಮೇಡಮ್ ಹೇಳ್ದಂಗೆ ಸುಲಭ ಅಲ್ಲ. ಅಂದರೆ ಈಸಿಯಾಗಿ ಅವ್ರು ಬಿಟ್ಕೊಡೋದಿಲ್ಲ BJPನವರು. ಬಹುಶಃ ಅವರು ಹಿಂದೆಲ್ಲ ಒಂದಿಷ್ಟು ಕುದುರೆ ವ್ಯಾಪಾರ ಮಾಡಿರೋದ್ರಿಂದ, ಆ ಅನುಭವ ಇರೋದ್ರಿಂದ ಈಸಿಯಾಗಿ ತೊಗೊತಾರೆ. ಯಾಕಂದರೆ ಮೈತ್ರಿಕೂಟ ಇರೋದ್ರಿಂದ ಮೈತ್ರಿಕೂಟದವ್ರನ್ನ ಆಲ್ರೆಡಿ ಎಲ್ಲರನ್ನೂ ಮಾತಾಡ್ಸೋಕ್ಕೆ ಶುರು ಮಾಡಿದ್ದಾರೆ. ಬೆಳಿಗ್ಗೆಯಿಂದನೇ ಅಮಿತ್ ಶಾ ಒಂದಿಷ್ಟು ಜನಗಳಿಗೆಲ್ಲ ಫೋನ್ ಕರೆಗಳನ್ನೆಲ್ಲ ಮಾಡಿ ಏನೇನು ಮಾಡಬೇಕೋ ಅದೆಲ್ಲ ಸ್ಟ್ರಾಟಜಿ ಅವರು ಶುರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಪ್ರಧಾನಿಯನ್ನು ಮೋದಿಯವ್ರನ್ನೇ ಪ್ರಧಾನಿ ಮಾಡಬೇಕು ಅನ್ನೋದು ಅವರ ಇಚ್ಛೆ. ಸೊ ಅದರ ಸರ್ಕಸ್ ಈಗ ನಡೀತಾ ಇದೆ. ಬಟ್ ಈಗಲೇ ದಿಢೀರನೇ ಏನು ಹೇಳೋಕ್ಕಾಗಲ್ಲ. ಬಟ್ ಪ್ರೆಸ್ ಮೀಟ್ ಮಾಡಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಹೇಳಿದ್ದೇನು ಅಂತಂದರೆ, ನಾವೇನು ಗ್ಯಾರಂಟಿ ಅನೌನ್ಸ್ ಮಾಡಿದ್ವಿ ಅದು ಗ್ಯಾರಂಟಿ ನಾವು ಕೊಡ್ತೀವಿ. ಅಂದರೆ ನಾವು ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ. ಅಂದರೆ ಅವರು ಇನ್ನೊಂದೇನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡೋವಂಥದ್ದು ಸಾಧ್ಯತೆಗಳಿದೆ. ಬಟ್ ಇದು ಎಲ್ಲದಕ್ಕೂ ಒಂದು ಕ್ಲಾರಿಟಿ ಬರಬೇಕು ಅಂದರೆ ಚಂದ್ರಬಾಬು ನಾಯ್ಡು ಡೆಲ್ಲಿಗೆ ಹೋಗಬೇಕು, ನಿತೀಶ್ ಕುಮಾರ್ ಕೂಡ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಗೆ ಹೋದ್ರೆ ಇಂಡಿಯನ್ ನಾಯಕರು ಭೇಟಿ ಆಗಬೇಕು, ಕಾಂಗ್ರೆಸ್ ಭೇಟಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಅದನ್ನ ಹೇಳಿದೆ, ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಗೆ ಹೋದರೆ ಅದು ಯಾರನ್ನ ಮೀಟ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಸೊ ಅದರ ಆಧಾರದ ಮೇಲೆ ಮೋದಿ ಈ ಬಾರಿ ಪ್ರಧಾನಿ ಆಗ್ತಾರಾ ಅಥವಾ ಇಲ್ಲೋ ಅನ್ನೋದು ಒಂದು ಚರ್ಚೆ ಆಗ್ತದೆ. ಮೋದಿಗೊಂದಿದೆ, ಹ್ಯಾಟ್ರಿಕ್ ಪ್ರಧಾನಿ ಆಗಬೇಕು ಅನ್ನೋದು ಒಂದು ಮೋದಿಗೆ ಇದ್ದೇ ಇದೆ. ಯಾಕಂದರೆ ಅವರು ಇನ್ನೊಂದು 2 ವರ್ಷ, ಎಸ್ ಲಾಸ್ಟ್ ಎಲೆಕ್ಷನ್, ಆಮೇಲೆ ಇನ್ನೊಂದು 2 ವರ್ಷ ಆದರೆ ಅವ್ರು ರಿಟೈರ್ಮೆಂಟ್. ಅಂದರೆ ಅವರೇ ಹೇಳಿದ ಪ್ರಕಾರ ಇನ್ನು 2 ವರ್ಷ ಮೋದಿ ಪ್ರಧಾನಿಯಾಗಿ ಇಳಿದ್ಬಿಡ್ಬೋದು. ಆಮೇಲೆ ಯಾರಾದರೂ ಆಗಲಿ, ಆ ಥರದ್ದು ಒಂದು ಇದೆ. ಸೊ ಅದನ್ನೆಲ್ಲ ಕುಂದಿರಿಸ್ಕೊಂಡು ಈ ನಿತೀಶ್ಗಾಗಿ ಅಥವಾ ಚಂದ್ರಶೇಖರ್ ನಾಯ್ಡು ಅವ್ರಿಗಾರು ಕುಂದಿಸ್ಕೊಂಡು ಹೇಳ್ತಾರೆ, ಈ ಥರ ಇದೆ, ಒಂದು 2 ವರ್ಷ ಅವ್ರು ಆಗ್ಬಿಡ್ತಾರೆ, ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ಬಹುದೇನೋ. ಇಲ್ಲ, ರಾಜಕೀಯದಲ್ಲಿ ಚಂದ್ರಬಾಬು ನಾಯ್ಡು ಅವರು ಕನ್ವಿನ್ಸ್ ಆಗ್ತಾರಾ ಆಗಲ್ಲ ಅನ್ನೋದು ಸೆಕೆಂಡ್ರಿ. ಬಟ್ ಇದುವರೆಗೂ ಕೂಡ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಅವಕಾಶವಾದಿತನಕ್ಕಿಂತ ಲಾಭ
BJP ಸರ್ಕಾರ ಮಾಡಿರೋದು ಅವಕಾಶವಾದಿತನ ಅನ್ನೋ ಕಾಮೆಂಟ್ ಮಾಡೋದೇ ಆದರೆ, ಆಪರೇಷನ್ ಕಮಲ ಅನ್ನೋದೇ ಆದರೆ, ಚಂದ್ರಬಾಬು ನಾಯ್ಡುಗೆ ಸಿಕ್ಕಿರ್ತಕ್ಕಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಹೇಗಿದೆ ಇವತ್ತು ಅಂತಂದರೆ, ಇವತ್ತು ಅವರು ಇಡೀ ಇಂಡಿಯಾದಲ್ಲಿ ಏನಾರ ತುಂಬ ಲಕ್ಕಿಯೆಸ್ಟ್ ಪರ್ಸನ್ ಇದ್ರೆ, ಇಡೀ ಇಂಡಿಯಾದಲ್ಲೇ ಲಕ್ಕಿಯೆಸ್ಟ್ ಪರ್ಸನ್ ಇದ್ರೆ ಚಂದ್ರಬಾಬು ನಾಯ್ಡು. ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನ, ಮತ್ತೊಂದು ಕಡೆ ಪ್ರಧಾನಿ ಸ್ಥಾನ. ಸೊ ಹಾಗಾಗಿ ತಾನೇ TDPನ ದೇಶದಲ್ಲಿ 272 ಸ್ಥಾನ ತಂದು ಪ್ರಧಾನಿ ಆಗ ಸುಳ್ಳು, 16 ಸ್ಥಾನವರು ಪ್ರಧಾನಿ ಆಗ್ಬೋದು ಅನ್ನೋದಕ್ಕೊಂದು ಅವಕಾಶ. ದೇವೇಗೌಡ್ರ ನಂತರ ಅಂದರೆ ಈ ನಮ್ಮ ದಕ್ಷಿಣ ಭಾರತಕ್ಕೆ ಲೆಕ್ಕ ಹಾಕಿದ್ರೆ ಒಂದು ಗೋಲ್ಡನ್ ಆಪರ್ಚುನಿಟಿ. ಅಂಡ್ ಈಗ ಆ ಕಡೆ ಶಿವಪ್ರಸಾದ್ ಯೋಗಿ ಎಸ್, ನಮ್ಮ ಈ ಸಂಜೆ ಡಿಬೇಟ್ನ ಮೊದಲ ಟಾಪಿಕ್ ಪ್ರಧಾನಿ ಅತಂತ್ರ ಯಾರಾಗ್ತಾರೆ ಅಂತ. ಮೋದಿ ಹೊರತಾದ ಪ್ರಧಾನಿ ಸ್ಥಾನವನ್ನ NDA ಸುಲಭ ಒಪ್ಕೊಳ್ಳಲ್ಲ. ಅದೇ ರೀತಿ ಮೋದಿಯನ್ನ ಪ್ರಧಾನಿ ಮಾಡೋದಕ್ಕೆ INDA ಅವರು ಕೂಡ ಬಿಟ್ಕೊಡಲ್ಲ. ನಾನು ಕ್ವಿಕ್ ಆಗಿ ಶಿವಪ್ರಸಾದ್ ಹಾಗೆ ಸಂಗಮೇಶ್ ಮತ್ತೆ ವೀಣಾ ಅವ್ರ ರಿಯಾಕ್ಷನ್ ಕೂಡ ತಗೋತೀನಿ. ನಮ್ಮ ಎರಡನೇ ಟಾಪಿಕ್ ಹೋಗಕ್ಕೆ ಮುಂಚೆ ಏನಾಗ್ಬೋದು ಪ್ರಧಾನಿ ಲೆಕ್ಕಾಚಾರ ಇಲ್ಲಿ? ಓಕೆ, ಈಗೆಲ್ಲ ಏನು ಲೆಕ್ಕಾಚಾರ ಅಂತೆಲ್ಲ ಸೀನಿಯರ್ಸ್ ನೀವೆಲ್ಲ ಹೇಳಿದ್ದೀರಿ. ಇಲ್ಲಿ ನನ್ನ ಒಂದು ಪ್ರಶ್ನೆ ಅಂದರೆ, BJPಗೆ ಅತಿಯಾದಂಥ ವಿಶ್ವಾಸ. ಇಲ್ಲಿ ನೋಡಿ, ಈಗ 3ನೇ ಬಾರಿಗೆ ಮೋದಿಯವರು ಪ್ರಧಾನಿ ಆಗಬೇಕು. ಇವರು 3ನೇ ಬಾರಿಗೆ ಕೊನೆ ಚುನಾವಣೆ ಮೋದಿಯವ್ರದ್ದು, ನೀವು 3ನೇ ಬಾರಿಗೆ ಅವ್ರನ್ನ ಪ್ರಧಾನಿ ಮಾಡಬೇಕು, 1-2 ವರ್ಷ ಆಡಳಿತ ನಡೆಸ್ತಾರೆ ಅಂತೇಳಿ ಆ ರೀತಿಯಲ್ಲಿ ಓಟ್ ಕೇಳೋವಂಥದ್ದು ಬೇರೆ ರೀತಿ. ಬಹುಶಃ ಆ ರೀತಿಯಾದಂಥ ಸ್ಟ್ರಾಟಜಿ ಆಗಿತ್ತು ಅಂತಂದರೆ ಬಹುಶಃ ಅವ್ರಿಗೆ ಅನುಕೂಲ ಆಗ್ತಾ ಇತ್ತೇನೋ. ಆದರೆ ಇವರು ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ಇವರೇ ಡೈರೆಕ್ಟಾಗಿ ಅನೌನ್ಸ್ ಮಾಡಿಬಿಟ್ರು ಲೀಡರ್ಗಳು. ಪ್ರಚಾರದಲ್ಲೂ ಕೂಡ ಅಷ್ಟೇ, ಮತ್ತೊಮ್ಮೆ ಮೋದಿ, 3ನೇ ಬಾರಿಗೆ ಮೋದಿ, ಮಗದೊಮ್ಮೆ ಮೋದಿ. ಅಂದರೆ ನಾವು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೀವಿ, ನೀವು ಬಂದು ಓಟ್ ಹಾಕಿ ಅನ್ನೋ ಥರದಲ್ಲಿ ಇತ್ತು ಅವ್ರದ್ದು. ಅದನ್ನು ಬಿಟ್ಟು ಒಂದು ಸಿಂಪತಿ ಮೇಲೆ ಹೋಗ್ಬೋದಾಗಿತ್ತೇನೋ ಅಪ್ಪ. ಇದು ಮೋದಿಯವರ ಕೊನೆ ಚುನಾವಣೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಈ ಸಲ ನಮ್ಮ ಅಳಿಯ ನಿಂತಿದ್ರು, ರಾಧಾಕೃಷ್ಣ ದೊಡ್ಡವ್ರು ಗೆಲ್ಲಿಸಿ, ಇಲ್ಲಾಂದರೆ ನನಗೆ ನಾನು ಸತ್ ಮೇಲೆ ಮಣ್ಣು ಹಾಕಕ್ಕೆ ಬನ್ನಿ ಅಂತ. ಅದು ವರ್ಕೌಟ್ ಆಯಿತು. BJPನವರು ಕೂಡ ಅಷ್ಟೇ, ಮೋದಿಯವರು ಅಲ್ಲೇ ಹೇಳಿದಾರ ಪರವಾಗಿಲ್ಲ, ಅಟ್ಲೀಸ್ಟ್ ಹೋದಂಥ ಕಡೆ ನಾಯಕರುಗಳು ಇದು ಮೋದಿಯವರ ಕೊನೆ ಚುನಾವಣೆ. ಸೊ ಮೋದಿಯವರು 3ನೇ ಬಾರಿಗೆ ಆಟ್ರಿಕ್ PM ಆಗ್ತಾರೆ. ಇನ್ನು 2 ವರ್ಷ ಮಾತ್ರ ಅವ್ರು ಅಧಿಕಾರ ನಡೆಸ್ತಾರೆ. ಅದಾದಮೇಲೆ 75 ವರ್ಷ ಅದೇನು ರೂಲ್ಸ್ ಇದೆಯಲ್ಲ, ಅದಾದಮೇಲೆ ಬೇರೆಯವ್ರಿಗೆ ಸ್ಥಾನವನ್ನು ಬಿಟ್ಕೊಡ್ತಾರೆ. ಹೀಗಾಗಿ ಮೋದಿಯವರ ಕೊನೆ ಚುನಾವಣೆ ಅನ್ನುವಂಥ ಸ್ಟ್ರಾಟಜಿಯನ್ನು ಬೆಳೆಸ್ಕೊಂಡಿದ್ರೆ ಬಹುಶಃ ಇಷ್ಟೊಂದು ಹೀನಾಯವಾದಂಥ ಒಂದು ಪರಿಸ್ಥಿತಿಗೆ ಬರ್ತಿರ್ಲಿಲ್ವನ. ಯಾಕಂದರೆ ಅವ್ರು ಹೇಳಿದ್ದು 400 ಸೀಟು, ಇವತ್ತು 300 ದಾಟಕ್ಕೂ ಒದ್ದಾಡ್ತಾವ್ರೆ. ಸ್ವತಂತ್ರವಾಗಿ ಒಂದು ಮ್ಯಾಜಿಕ್ ನಂಬರ್ ಬರೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಈ ಸ್ಟ್ರಾಟಜಿ ಯಾಕೆ ನಿಮ್ಗೆ ಗೊತ್ತು, ನಮ್ಮ ಭಾರತದಲ್ಲಿ ಅನುಕಂಪದ ಅಲೆ ಇದೆಯಲ್ಲ, ಅದು ತುಂಬ ವರ್ಕೌಟ್ ಆಗುತ್ತೆ. ಸೊ ಎಮೋಷನಲ್ ಪ್ರಚಾರಗಳಿದೆಯಲ್ಲ, ಈ ಥರ ನೀವು ಮತ್ತೊಮ್ಮೆ ಮೋದಿ, 3ನೇ ಬಾರಿಗೂ ಮೋದಿ ಅಂತ ನೀವೇ ಅನೌನ್ಸ್ ಮಾಡಿಬಿಟ್ಟು ಮತದಾರರಿಗೆ ನೀವು ಓಟ್ ಹಾಕಿ ಅಂತಂದ್ರೆ ಹಾಕಲ್ಲ. ಅದ್ರ ಬದಲಿಗೆ ನಿಮ್ಮ ಕೈಲಿದೆ, ಮೋದಿಯವ್ರ ಕೊನೆ ಚುನಾವಣೆ, ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಇದೊಂದ್ಸರಿ ಅವಕಾಶ ಮಾಡಿಕೊಟ್ಬಿಡಿ ಅಂತ ಈ ಥರ ಕೇಳಿದರೆ ಬಹುಶಃ ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನುವಂಥದ್ದು ನನ್ನೊಂದು ಸಣ್ಣ ವಿಶ್ಲೇಷಣೆ. ಈಗ ಎಲೆಕ್ಷನ್ ಏನು ಅನೌನ್ಸ್ ಆಗತ್ತೆ, ಅದಕ್ಕೂ ಮುಂಚೆ ಮೋದಿನೇ ಪ್ರಧಾನಿ ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಜನಸಾಮಾನ್ಯರು ಹೆಂಗೋ NDAಗೆ ಜಾಸ್ತಿ ಸೀಟ್ ಬರುತ್ತೆ, ಮೋದಿ ಪ್ರಧಾನಿ ಆಗ್ತಾರೆ ಅಂತಾರೋ, BJPಯವ್ರ ವಿಶ್ವಾಸ ಕೂಡ ಹಾಗೆ ಇತ್ತು. ಬಟ್ ಎಕ್ಸಿಟ್ ಪೋಲ್ಗಳು ಹಾಗೆ ಇರೋದ್ರಿಂದ ಎಲ್ಲೋ ಒಂದ್ ಕಡೆ NDA ಆತ್ಮವಿಶ್ವಾಸನೇ ಅದಕ್ಕೆ ಮುಳುವಾಯ್ತು ಅಂತ ಹೇಳ್ಬೋದು ಇವತ್ತಿನ ಈ ಒಂದು ರಿಸಲ್ಟ್ ಅನ್ನ ನೋಡಿದಾಗ. ಯಾಕಂದ್ರೆ ಅದೇ ಇವಾಗ ಆಲ್ರೆಡಿ ಶಿವಪ್ರಸಾದ್ ಅವ್ರು ಹೇಳಿದ್ರು ಮೋದಿ ಅವರ ಕೊನೆ ಚುನಾವಣೆ ಅಂತ ಹೋಗ್ಬೋದಿತ್ತು. ಬಟ್ BJPಯವ್ರು ಹಾಗೆ ಮಾಡಿಲ್ಲ, ಮೋದಿ ಮತ್ತೊಮ್ಮೆ 3ನೇ ಬಾರಿ ಅನ್ನುವಂತಹ ಒಂದು ಅಜೆಂಡಾವನ್ನ ಇಟ್ಕೊಂಡು ಹೋದ್ರು. ಸೊ ಅದು ಎಲ್ಲೋ ಒಂದ್ ಕಡೆ ವರ್ಕ್ ಆಗಿಲ್ಲ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಸಿಂಪತಿ ಕಾರ್ಡ್ಗಳನ್ನ ಪ್ಲೇ ಮಾಡ್ತು ಅಂತ ಹೇಳ್ಬೋದು. ಸಾಕಷ್ಟು ಕಡೆ ಗೆದ್ದಿರೋ ಏನು ಅಭ್ಯರ್ಥಿಗಳನ್ನ ನಾವು ನೋಡಿದಾಗ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ಅಂದ್ರೆ ಒಟ್ಟಾರೆಯಾಗಿ BJP ಅಥವಾ NDA ಆತ್ಮವಿಶ್ವಾಸ ಏನಿತ್ತು, ಸೊ ನಾವು ಗೆದ್ದೇ ಗೆಲ್ತೀವಿ ಅನ್ನೋದು, ಸೊ ಅದೇ ಮುಳುವಾಗಿರೋದು. ಸೊ ಹಾಗಾಗಿ ಪ್ರಧಾನಿ ಯಾರು ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಎಲ್ಲರೂ ನಿರೀಕ್ಷೆ ಮಾಡಿದ್ರು ಈ ಪ್ರಶ್ನೆ ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಸುಲಭವಾಗಿ NDAಗೆ ಬಹುಮತ ಬರುತ್ತೆ, ಪ್ರಧಾನಿಯವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತ. ಬಟ್ ಇವತ್ತಿನ ಫಲಿತಾಂಶ ಈ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಅನ್ನ ಇಟ್ಟಿದೆ. ಸೊ ಹಾಗಾಗಿ ಒಂದ್ ಕಡೆ ಇಂಡಿಯಾ ಒಕ್ಕೂಟಕ್ಕೂ ಕೂಡ ಚಾನ್ಸ್ ಇದೆ, NDA ಕೂಡ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸೊ ಇನ್ನೆರಡು ದಿನ ಸಿಕ್ಕಾಪಟ್ಟೆ ರಾಜಕೀಯ ದೊಂಬರಾಟಗಳು ಕೂಡ ನಡೀಬಹುದು. ಸೊ ಹಾಗಾಗಿ ಈಗ ಒಂದು ಅಂದ್ರೆ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿರೋದಂತೂ ಸತ್ಯ ಸರ್. ವೀಕ್ಷಕರ, ನೀವು ಕೂಡ ವಿಡಿಯೋನ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಬಗೆಹರಿಯಲ್ಲ, ನಾಳೆ ನಾಡ್ದು ಕೂಡ ಆಗಲ್ಲ. ಸತತವಾಗಿ 48 ಗಂಟೆ ಲೆಕ್ಕಾಚಾರಗಳು ಬೇಕು. ಅಂದ್ರೆ ಈಗ ಈಗಲೂ ಎಲೆಕ್ಷನ್ ಕಮಿಷನ್ ಪ್ರಕಾರ ಮತ್ತಷ್ಟು ಪದೇ ಪದೇ ನಂಬರ್ ಡೌನ್ ಆಗ್ತಿದೆ ಮೀನ್ಸ್ ಯಾರಿಗೂ BJP ನಂಬರ್ ಡೌನ್ ಆಗ್ತಿದೆ ಗ್ರೌಂಡಲ್ಲಿ. ಈ BJP ನಂಬರ್ ಡೌನ್ ಆಗ್ತಿರೋದು
ದೊಡ್ಡ ಹಿನ್ನಡೆ 237 BJP, 96 ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ 34, ತೃಣಮೂಲ ಕಾಂಗ್ರೆಸ್ 30, DMK 21. ಇದೆಯಲ್ಲ ಇದೊಂದು. ಇಲ್ಲಿ ಡಿಮ್ಯಾಂಡ್ ಆಗಲೇ ಅಂತ ತೆಲುಗುದೇಶಂ ಪಾರ್ಟಿ ಫಸ್ಟು ಯಾಕೆ ಅವ್ರ ಹತ್ರನೇ ತೃಣಮೂಲ ಕಾಂಗ್ರೆಸ್ ಇದೆ, ಸಮಾಜವಾದಿ ಪಾರ್ಟಿ ಅಖಿಲೇಶ್ ಸಿಂಗ್ ಯಾದವ್ ಇದ್ದಾರೆ, ಆದರೂ ಯಾಕೆ 16 ಸೀಟ್ TDP, 14 ಸೀಟ್ JDU ಅಂದರೆ ನರೇಂದ್ರ ಮೋದಿ ಪ್ರಧಾನಿ ಆಗತ್ತೆ ತಡಿಬೇಕು ಅನ್ನೋದಷ್ಟೇ. 100 ಸ್ಥಾನ ಬಂದಿರೋ ಕಾಂಗ್ರೆಸ್ಸು, 30 ಸ್ಥಾನ ಬಂದಿರೋ ಸಮಾಜವಾದಿ ಪಾರ್ಟಿ, 31 ಸ್ಥಾನ ಬಂದಿರೋ ಮಮತಾ, ಅವ್ರು ಹೇಗಿದೆ ಅಂದರೆ ನಾವಾಗಿಲ್ಲ ಅನ್ನೋ ಪರವಾಗಿಲ್ಲ. ಯಾಕೆಂದರೆ TDP ಮತ್ತು JDU ನಂಬರ್ ಪ್ರಧಾನಿ ಚಂದ್ರಬಾಬು ನಾಯ್ಡು, ಉಪ ಪ್ರಧಾನಿ ನಿತೀಶ್ ಕುಮಾರ್ 16 ನಂಬರ್ 14 ನಂಬರು. ಆದರೆ ಅವ್ರು ಸಪೋರ್ಟ್ ಮಾಡ್ತಿರೋದು 100 ಬಂದಿರೋ ಕಾಂಗ್ರೆಸ್ಸು, 31 ಬಂದಿರೋ ಅಖಿಲೇಶ್ ಸಿಂಗು. ಯಾಕೆಂದರೆ ಸಿಂಗಲ್ ಲೈನ್ ಅಜೆಂಡಾ ನರೇಂದ್ರ ಮೋದಿ ಪ್ರಧಾನಿ ಆಗ ತಡಿಬೇಕು ಅಂತ, ಸಿಂಗಲ್ ಲೈನ್ ಅಜೆಂಡಾ. ಬಟ್ ಇದ್ರಲ್ಲಿ ಸಕ್ಸಸ್ ಆಗ್ತಾರಾ? ಆದರೆ ಭಾಳ ಶಾಕಿಂಗ್ ಅಂದರೆ ನಿಮ್ಗೆ ಗೊತ್ತಿರಲಿ, ಮೊದಲು ಬಾಂಧವ್ಯ ಒಂದು ಮಾತು, ಒಂದು ಆರೋಪ ಬಂದರೆ ರಾಜೀನಾಮೆ ಕೊಡೋರು, ಯಾವ್ದಾದ್ರು ಒಂದು ಭ್ರಷ್ಟಾಚಾರದ ಗಣ್ಣ ಆರೋಪ ಬಂದಿದ್ರೆ ರಾಜೀನಾಮೆ ಕೊಡೋರು. ಇವತ್ತು ಆ ಥರದ್ದೆಲ್ಲ ಸೀನೆಲ್ಲ ಇಲ್ಲ. ಮೈತ್ರಿ ಆಗ್ಬಿಟ್ಟವ್ರೆ, ಮೈತ್ರಿ ಆದ ತಕ್ಷಣ ಅದೇ ಹೇಳೋಣ, ಸಿಂಬಲ್ ಮೇಲೆ ಗೆದ್ದವರೆ ರಾಜೀನಾಮೆ ಕೊಟ್ಟು ಹೈಜಾಕ್ ಆಗ್ತಾರೆ. ಸೊ ಹಾಗಾಗಿ ಮೈತ್ರಿ ಲೆಕ್ಕಕ್ಕಿಲ್ಲ. ಮೈತ್ರಿಗಿಂತ ಲಾಭದ ಖಾತ್ರಿ ಬೇಕು ಅಂತಷ್ಟೇ, ಲಾಭ ಏನಾಗುತ್ತೆ ಅಂತ. ಬಟ್ ಲಕ್ಕಿಯೆಸ್ಟ್ ಪರ್ಸನ್ ಇವತ್ತು ಚಂದ್ರಬಾಬು ನಾಯ್ಡು. ಅದು ನನಗೆ ಈ ಚರ್ಚೆ ನಡೀತಾ ಇರ್ಬೇಕಾದ್ರೆ ನಮ್ಮ ಹಾಸನದ ನಾಗರಾಜ್ ಇಲ್ಲೇ ಇರೋ ಕಾರಣ ಪ್ರಜ್ವಲ್ ನೆನ್ನೆವರೆಗೂ ಬೆಳಗ್ಗೆವರೆಗೂ ಗೆಲ್ಲಬಹುದೇನೋ ಗೆಲ್ಲಬೇಕಂದ್ರೆ ಗೆದ್ದು ಒಳ್ಳೆಯವನು ಕೆಟ್ಟದ್ದು ಆ ಥರನ ಈ ಥರನ ಹೋಟೆಲ್ ಒಂದು ನಂಬರ್ ಆಗಿರೋದು ಅಂತಲೂ ಲೆಕ್ಕಾಚಾರಗಳು JDS ಅವ್ರಿಗೆ BJP ಅವ್ರಿಗೆ ಅನಿಸಿರುತ್ತೆ. ಯಾವ ಕಾರಣಕ್ಕೆ ಬೆಳಗ್ಗೆಯಿಂದ ನೀವೆಲ್ಲ ರಿಪೋರ್ಟ್ ಇವೆಲ್ಲ ನೋಡಿದಾಗ ನಾವು ಯಾವ ಕಾರಣಕ್ಕೆ ಪ್ರಜ್ವಲ್ ಸೋತಿರ್ಬೋದು? ಮೊದಲನೇದಾಗಿ ಹೇಳ್ಬೇಕು ಅಂತಂದರೆ, ಅವ್ರಿಗೆ ಈ ಥರ ಆರೋಪ ಇದೆ ಅಂತ ಬಂದಾಗಲೆಲ್ಲ ಎಲ್ಲ ಕಡೆ ಚರ್ಚೆ ಆಯಿತು, ಎಲ್ಲ ಕಡೆ ಆಯಿತು. ಕುಮಾರಸ್ವಾಮಿ ಅವ್ರನ್ನ ಕರೆದು ಅಮಿತ್ ಶಾ ಅವರೆಲ್ಲ ಹೇಳಿದ್ದಾರೆ, ಇಡೀ ಪೂರ್ತಿ ಹೈಕಮಾಂಡ್ BJP ಅವರೆಲ್ಲ ಹೇಳಿದ್ದಾರೆ. ಅಷ್ಟಾದರೂ ಇವರು ಟಿಕೆಟ್ ಕೊಟ್ಟಿದ್ದಾರೆ, ಅದು ಮೊದಲನೇ ತಪ್ಪು. ಅಲ್ಲಿ ಪ್ರಜ್ವಲ್ ಅಲ್ಲದೆ ಬೇರೆ ಯಾರೇ ನಿಂತಿದ್ರು ಇಷ್ಟು ಟಫು ಬರ್ತಾ ಇರಲಿಲ್ಲ ಹಾಸನಲ್ಲಿ. ಆಮೇಲೆ ಇಡೀ ದೇಶನೇ ತಿರುಗಿ ನೋಡೋಂಥ ಹಾಸನ ಜಿಲ್ಲೆಯಲ್ಲಿ ಇಡೀ ದೇವೇಗೌಡದೊಂದು ಸಾಮ್ರಾಜ್ಯನೇ ಇತ್ತು. ಇವತ್ತು ಅದು ಛಿದ್ರ ಆಗಿದೆ. ಯಾಕೆಂದರೆ ಇವರು ಕಾರ್ಯಕರ್ತರುಗಳನ್ನ, ಆಮೇಲೆ ಮುಖಂಡರುಗಳನ್ನ, ಆಮೇಲೆ ಜನಪ್ರತಿನಿಧಿಗಳನ್ನ ಯಾರನ್ನೂ ಕೇರ್ ಮಾಡ್ತಿರ್ಲಿಲ್ಲ. ಆಮೇಲೆ ಅವ್ರಿಗೆ ಯಾರಿಗೂ ಅಷ್ಟಾಗಿ ರೆಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಒಂದು ಹೇಳಬೇಕು ಅಂತಂದರೆ, ಆ ವಿಶ್ವಾಸಕ್ಕೆ ತಗೊಂಡೇ ಇರೋವಂಥದ್ದು ಎಲ್ಲೋ ಒಂದು ಕಡೆ ಮೈನಸ್ ಆಯಿತು ಅಂದ್ಕೊಂತೀವಿ. ಈಗ ಅವ್ರನ್ನೆಲ್ಲ ಪಕ್ಷದಲ್ಲಿ ವಿಶ್ವಾಸಕ್ಕೆ ತಗೊಂಡಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಅದಾದಮೇಲೆ ಅವ್ರದ್ದೇ ಕ್ಷೇತ್ರ ಅಂತ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಇವತ್ತು 16,000 ಲೀಡು ಕಾಂಗ್ರೆಸ್ಸಿಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹಾಸನ ಜಿಲ್ಲೆಯಲ್ಲಿ 4 ಕಡೆ JDS ಇದೆ, 4 ಕಡೆಯಲ್ಲಿ ಲೀಡ್ ಬಂದಿಲ್ಲ. ಅವ್ರು ಇರೋಂಥ 4 ಕಡೆ ಅವರು ಇರೋಂಥ MLAಗಳಿರೋಂಥ ಕ್ಷೇತ್ರದಲ್ಲೇ ಲೀಡ್ ಬಂದಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ನನ್ನ ಸಿಂಗಲ್ ಲೈನ್ ಪ್ರಶ್ನೆ, ಪ್ರಜ್ವಲ್ ರೇವಣ್ಣ ಸೋತಿರೋದು, ಶ್ರೇಯಸ್ ಗೆದ್ದಿರೋದು ಎಷ್ಟು ಮತಗಳ ಅಂತರ? ಪ್ರೀತಮ್ ಗೌಡ ಎಷ್ಟು ಓಟ್ ಹಾಕ್ಸಿರ್ಬೋದು ಶ್ರೇಯಸ್ ಪಟೇಲ್ಗೆ? ಈಗ ನನಗಿಷ್ಟೇ ಮುಸ್ಲಿಂ ಮತಗಳು ಅವೆಲ್ಲ ಸೆಕೆಂಡ್ರಿ. 42,000ದಲ್ಲಿ ಗೆದ್ದಿರೋದು ಶ್ರೇಯಸ್ ಪಟೇಲ್, 42,000ದಲ್ಲಿ ಪ್ರಜ್ವಲ್ ರೇವಣ್ಣ ಸೋತಿರೋದು. ಎಷ್ಟು ಸಾವಿರ ಓಟ್ ಹಾಕ್ಸಿರ್ಬೋದು ಪ್ರೀತಮ್ ಗೌಡ್ರು? ಎಸ್, BJPಯ ಮೈತ್ರಿ ಪಕ್ಷ JDS ಒಂದು ನಂಬರ್ ಹಾಳಾಗ ಕಾರಣ BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ. ನರೇಂದ್ರ ಮೋದಿ ಇವತ್ತು ಅಮಿತ್ ಶಾ ಒಂದೊಂದು ಸೀಟ್ಗೂ ತಲೆ ಚೆಚ್ಕೋತಾ ಇರೋದು. ಎಸ್, ನಾನು ಯಾಕೆ ಈ ವಿಷಯ ಹೆಂಗೆ ತಗೊಂಡೆ ಅಂದರೆ, ಇವತ್ತು NDAಗೆ ಅಂದರೆ BJPಗೆ ಒಂದೊಂದು ಸೀಟು ಕೂಡ ಇಂಪಾರ್ಟೆಂಟ್. ಕುಮಾರಸ್ವಾಮಿ ಈಗಾಗಲೇ NDA ವಿನ್ನಿಂಗ್ ಎಲ್ಲ ಇದು ಮಾಡಿ ಅವ್ರು ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಮೂವ್ ಆಗಲ್ಲ, ಅವ್ರು ಫಿಕ್ಸ್ ಮಾನಸಿಕವಾಗಿ ನಾನು BJP ಜೊತೆ ಇರ್ತೀನಿ ಅಂತ. ಪ್ರಜ್ವಲ್ ಸೋಲಿಗೆ ಕಾರಣ BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ. ನರೇಂದ್ರ ಮೋದಿ ಅಮಿತ್ ಶಾ ಇವತ್ತಿನ 1 ಸೀಟ್ ಟೆನ್ಷನ್ಗೂ ಕೂಡ ಕಾರಣ ಪ್ರೀತಮ್ ಗೌಡ ಅಷ್ಟೇ. ನೀನು ನಮ್ಮ ಉತ್ತರ ಕರ್ನಾಟಕ ಭಾಗದ, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ನಮ್ಮ ಬ್ಯೂರೋ ಹೆಡ್ ಈಗ ಸಂಗಮೇಶ್ ಇದ್ದಾರೆ. ಸಂಗಮೇಶ್, ಎಷ್ಟು ಸೀಟ್ ವ್ಯತ್ಯಾಸ ಮಾಡ್ಕೊಂಡಿದ್ದೀರಿ? ಸೋತಿದ್ದು ಕೊಪ್ಪಳ, ಬಳ್ಳಾರಿ, ರಾಯಚೂರು, ಕಲಬುರಗಿ, ಚಿಕ್ಕೋಡಿ, ಬೀದರಲ್ಲಿ ಹಾಲಿ MP ಸೆಂಟ್ರಲ್ ಮಿನಿಸ್ಟರ್ ಸರಿ ಇಲ್ಲ ಮನುಷ್ಯ, ಅವನಿಗೆ ಭಗವಂತ ಖೂಬಾ ಟಿಕೆಟ್ ಕೊಡಲೇಬೇಡಿ ಅಂತ ವಿಜಯೇಂದ್ರಾಗ ಅಡ್ಡಾಡ ಕಾಲಿಗೆ ಬಿದ್ರು. ಟಿಕೆಟ್ ಕೊಟ್ಟರು ಹೈಕಮಾಂಡ್ ಅವರು, ಕೇಳಲೇ ಇಲ್ಲ ಮಾತನ್ನ. ಭಗವಂತ ಖೂಬಾ ಕೊಟ್ಟರು. ಸಂಗಣ್ಣ ಕರಡಿ ಕೊಟ್ಟಿರೋ ಆಚೆ ಈಚೆ ಆಗೋದೇನೋ, ಅಲ್ಲಿ ಟಿಕೆಟ್ ಚೇಂಜ್ ಮಾಡಿದ್ರು, ಹೊಸ ಫೇಸಿಗೆ ಕೊಟ್ಟರು. ರಾಯಚೂರು ಅಮರೇಶ್ ಕರಡಿ ಟಿಕೆಟೇ ಬೇಡ ಅಂದವ್ರಿಗೆ ಟಿಕೆಟ್ ವಾಪಸ್ ಕೊಟ್ಟರು. ಹೆಚ್ಚು ಕಮ್ಮಿ 4 ಸೀಟ್ ಅಧ್ವಾನ ಮಾಡ್ಕೊಂಡ್ರು. ಆಮೇಲೆ ಇಷ್ಟೆಲ್ಲ ಆಗಿದೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಈಗ ನಿಮ್ಗೆ ಗೊತ್ತಿರೋ ಇದು ಗೊತ್ತಾಗ್ತಿರುತ್ತೆ, ಒಂದೊಂದು ಸೀಟು 2 ಸೀಟು. ಹಾಸನ ಸೀಟ್ ಬಗ್ಗೆನೂ ಮಾತಾಡಿದ್ವಿ. ಇನ್ನು ಕರ್ನಾಟಕದಲ್ಲಿ ಅವ್ರಿಗೆ ಭಾಳಷ್ಟು ಹಿನ್ನಡೆ ಆಗಿದೆ.
ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಒಂದು 3-4 ಸೀಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಟಿಕೆಟ್ ವ್ಯತ್ಯಾಸ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ್ಯಾವ ಗೆಲ್ಬಹುದಾಗಿತ್ತು ಸಂಗಮೇಶ್ ಹಾಗಾದ್ರೆ? ಮೊದಲನೇದಾಗಿ ಬಂದು ಕೊಪ್ಪಳ ಅಂತ ಬಂದಾಗ ಸಂಗಣ್ಣ ಕರಡಿ ಅವ್ರಿಗೆ ಏನಪ್ಪ ಅಂತಂದರೆ ಟಿಕೆಟ್ ಕೈ ತಪ್ಪಿದ ತಕ್ಷಣ ಅವರು ಕಾಂಗ್ರೆಸ್ಸಿಗೆ ಒಂದು ಬೆಂಬಲ ಕೊಡ್ತಾರೆ. ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟ ತಕ್ಷಣ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಅವರು ಕೆಲವೊಂದಿಷ್ಟು ಫಾಲೋವರ್ಸ್ ಇರ್ತಾರೆ. ಆ ಕೆಲವೊಂದಿಷ್ಟು ಫಾಲೋವರ್ಸ್ ಏನಾಗುತ್ತೆ ಅದು ಆಟೋಮೆಟಿಕ್ ಆಗಿ ಅಲ್ಲಿ ಕಾಂಗ್ರೆಸ್ಸಿಗೆ ಕನ್ವರ್ಟ್ ಆಗುತ್ತೆ ಓಟು. ತದನಂತರದಲ್ಲಿ ಇವಾಗ ಬೀದರ್ ವಿಚಾರ ಅಂತ ಬಂದಾಗ ಬಹಿರಂಗವಾಗಿ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಅಲ್ಲಿ ಏನಪ್ಪ ಅಂತ ಚರ್ಚೆ ಕೂಡ ಆಗುತ್ತೆ ಬಹಿರಂಗದ ಸಭೆಯಲ್ಲಿ. ಆದರೂ ಕೂಡ ಏನಪ್ಪ ಅಂತಂದರೆ ಭಗವಂತ ಖೂಬಾಗೆ ಟಿಕೆಟ್ ಸಿಗುತ್ತೆ. ಅದಲ್ಲಿ ಕೂಡ ಏನಪ್ಪ ಅಂತಂದರೆ ಅದೊಂದು ಮೈನಸ್ ಆಗುತ್ತೆ. ಅಲ್ಲಿಂದ ಏನಪ್ಪ ಅಂತಂದರೆ ಇವಾಗ ಸಾಕಷ್ಟು ವಿರೋಧ ಇತ್ತು ಇಲ್ಲಿ ಜೋಲೆ ಫ್ಯಾಮ್ಲಿಗೆ. ಯಾಕಂದರೆ ಕತ್ತಿಯವ್ರಿಗೆ ಏನಪ್ಪ ಅಂತಂದರೆ ಟಿಕೆಟ್ ಕೊಡಬೇಕಂತೇಳಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾಯಿತ್ತು. ಕತ್ತಿಯವರು ಟಿಕೆಟ್ ತಪ್ಪಿದ ತಕ್ಷಣ ಏನಾಗುತ್ತೆ, ಕತ್ತಿಯವರು ಕೂಡ ಏನಪ್ಪ ಅಂತಂದರೆ ಒಳಗಡೆ ಅವರು ಏನಾಗುತ್ತೆ ಅವರು ಕೂಡ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ಅಲ್ಲಿರ್ತಕ್ಕಂಥ ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಬಳ್ಳಾರಿ ಅಂತ ಬಂದಾಗ ಶ್ರೀರಾಮುಲು ಅವ್ರದ್ದು ಸಾಕಷ್ಟು ವರ್ಚಸ್ಸು ಹಿಂದ್ಗಡೆ ಏನಪ್ಪ ಅಂತ ವಿಧಾನಸಭೆಯಲ್ಲಿ ಏನಪ್ಪ ಅಂದರೆ ಕಳ್ಕೊಂಡಿರುವಂಥದ್ದು. ಮತ್ತು ಯಥಾಸ್ಥಿತಿ ಏನಪ್ಪ ಅಂತಂದರೆ ಮತ್ತು ಬಳ್ಳಾರಿಯಲ್ಲಿ ಕಳ್ಕೊಂಡಿದ್ದಾರೆ ಮತ್ತು ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಅದನ್ನೆಲ್ಲ ನಾವು ವಿಮರ್ಶೆ ಮಾಡಿದಾಗ ಮತ್ತೆ ಏನಪ್ಪ ಅಂತಂದರೆ ಇವಾಗ ನಾವು ನೋಡ್ಬೋದು NDA ಏನಪ್ಪ ಅಂದರೆ ಅಂಕಿಅಂಶಗಳನ್ನು ನಾವು ನೋಡಿದಾಗ ಎಲ್ಲ NDA ನೋಡಿದಾಗ 290 ಇದೆ. ಇಂಡಿಯಾ ಅಂತ ನೋಡಿದಾಗ 235 ಇದೆ. ಇವಾಗ ಯಾರು ಕೂಡ ಸುಲಭವಾಗಿ ಏನಪ್ಪ ಸೋಲು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇವಾಗ ಸಾಕಷ್ಟು ಚಾಣಕ್ಯ ಇರತಕ್ಕಂಥ ಅಮಿತ್ ಶಾ ಅವರು ಇದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ 3ನೇ ಬಾರಿಗೆ ಮತ್ತೆ ಏನಪ್ಪ ಅಂತಂದರೆ ಮತ್ತೊಮ್ಮೆ ಪ್ರಧಾನಿ ಮೋದಿಯನ್ನು ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಸಾಕಷ್ಟು ಒಂದು ಕುದುರೆ ವ್ಯಾಪಾರವನ್ನು ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇರುತ್ತೆ. ಅದು ಮತ್ತೆ ಇನ್ನೂ 2 ದಿನದಲ್ಲಿ ಅದನ್ನು ಮತ್ತೆ ಏನಾದರೂ ಮಾಡಿ ಅದೊಂದು ವ್ಯಾಪಾರನ ಮಾಡ್ತಾರೆ ಅಥವಾ ಯಾವುದೇ ರೀತಿ ಸ್ಟ್ರಾಟಜಿ ಮಾಡ್ತಾರೆ. ಮತ್ತೊಮ್ಮೆ ಏನಪ್ಪ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯನ್ನು ಮತ್ತೆ ಏನಪ್ಪ ಅಂದರೆ ಅದು ದೇಶದಲ್ಲಿ ಒಂದು ಪ್ರಧಾನಿಯನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ಫೈನಲ್ ಆಗಿ ಮೋದಿ ಹೊರತಾದ ಅಂದರೆ ಮೋದಿ ಪ್ರಧಾನಿ ಹೊರತಾದ ಸರ್ಕಾರವನ್ನ ಬಿಜೆಪಿಗರು ಒಪ್ಕೊಳ್ಳೋದಿಲ್ಲ. ಆದ್ರೆ ಮೋದಿನೇ ಪ್ರಧಾನಿ ಆಯ್ತಾರೆ ಅಂದ್ರೆ INDA ಅವ್ರು ಬಿಟ್ಕೊಡೋದಿಲ್ಲ. ಹೀಗಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಹಿನ್ನಡೆ ಆಗಿರೋದು ಉತ್ತರ ಪ್ರದೇಶ, ಹಾಗೆ ವೆಸ್ಟ್ ಬೆಂಗಾಲ್, ರಾಜಸ್ಥಾನ. ವಸುಂಧರಾ ರಾಜೇ ಸಿಂಧಿಯಾ ಇದೇ ತರ ಯಡಿಯೂರಪ್ಪನ್ ಟೈಪ್ ಲೀಡರು, ಅವ್ರನ್ನ ಬಿಟ್ಟು ಹೊಸೊಬ್ರನ್ನ CM ಮಾಡ್ತಾರೆ. ಅಲ್ಲಿ 11 ಸೀಟ್ ಮೈನಸ್ಸು ಈ ಬಾರಿ ಲೋಕಸಭೆನಲ್ಲಿ. ಅಂಡ್ ಎರಡನೇದು ರಾಮ ಮಂದಿರ, ಬಿಜೆಪಿಯ ದೊಡ್ಡ ಅಸ್ತ್ರ. ರಾಮ ಮಂದಿರ ಹೋರಾಟ, ಬಾಬರಿ ಮಸೀದಿ ಕೆಡವಿದ್ರು, ರಾಮ ಮಂದಿರ ಕಟ್ಟಿದ್ರು. ಆ ಕ್ರೆಡಿಟ್ ಗೋಸ್ ಟು ನರೇಂದ್ರ ಮೋದಿ ಅನ್ನೋದು ಎಲ್ಲರೂ ಹೇಳ್ತಾರೆ. RSS ತುಂಬ ಸ್ಟ್ರಾಂಗ್ ಇರೋದಲ್ಲಿ. ಬಟ್ RSS ಈ ಚುನಾವಣೆನ ಮಾಡಿಲ್ಲ. ಒಂದು RSSಗೆ ಮೀರಿ ಅಮಿತ್ ಶಾ ಮತ್ತು ಮೋದಿ ಬೆಳೆದಿದ್ರು. ಈ ಚುನಾವಣೆಯಲ್ಲಿ RSS ಎಲ್ಲೂ ಕೂಡ ಕೆಲಸ ಮಾಡಲಿಲ್ಲ. ಚಕ್ರವರ್ತಿ ಸೂಲಿಬೆಲೆ ವಿಷಯ ಬಂದಾಗ ನಮೋ ಬ್ರಿಗೇಡ್ ಅಂತ ಕಟ್ಕೊಂಡು ರಾಜ್ಯವ್ಯಾಪಿ ಓಡಾಡಿಕೊಂಡು ಓಟ್ ಹಾಕಿ ನರೇಂದ್ರ ಮೋದಿಗೆ ಅಂತ ಇದ್ರು, ಬಿಜೆಪಿಗೆ ಅಂತ ಹೇಳ್ತಿರ್ಲಿಲ್ಲ. ನರೇಂದ್ರ ಮೋದಿಗೆ ಓಟ್ ಹಾಕಿ ಗೆಲ್ಸಿ ಅಂತಿದ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪೀಕರ್, ಶಿರ್ಸಿನಲ್ಲಿ MLA ಗೆಲ್ಲಕ್ಕಾಗಿರ್ಲಿಲ್ಲ. ಟಿಕೆಟು ಅನಂತಕುಮಾರ್ ಹೆಗಡೆ ಬಿಟ್ಟು ಕೊಡಬೇಕಾದ್ರೆ ಇವ್ರು ಕೊಡ್ಬೋದೇನೋ ಅಂತ ಅನ್ಕೊಂಡ್ರು. ಬ್ಯಾಂಗ್ಳೂರ್ ಸೆಂಟ್ರಲ್ ಬಲಿಜ ಸಮುದಾಯದ ನಾಯಕ PC ಮೋಹನ್ ಆ ಸಮುದಾಯದ MLA ಗೆಲ್ಸಕ್ಕಾಗಿಲ್ದಿರುವಂಥ ವ್ಯಕ್ತಿ ಬಿಜೆಪಿನಲ್ಲಿ. ಅಲ್ಲಿ ಕೊಡ್ತಾರೆ ಚಕ್ರವರ್ತಿ ಸೂಲಿಬೆಲೆಗೇನೋ ಚರ್ಚೆ ಇತ್ತು. ಹಾಗಾಗಿ ರಾಜ್ಯ ಜನ ಮನೆ ಮಾಡಿದ್ದಾರೆ ಅಂತ ಚರ್ಚೆ ಇತ್ತು. ಟಿಕೆಟ್ ಕೊಟ್ಟಿರೋದು ಯಾರಿಗೆ? ಅವರು ಪಾರ್ಟಿ ಕಟ್ಟೋರ್ಗಲ್ಲ, ಅವ್ರ ಮಾತು ಕೇಳ್ಕೊಂಡಿರೋರ್ಗೇನೋ ಒಂದು ಲಾಜಿಕ್ಕು. ಜೊತೆಗೆ ಇವೆಲ್ಲವೂ ಕೂಡ ಭಾಳಷ್ಟು ಸಮಸ್ಯೆ ತಂದೊಡ್ಡಿದೆ ಅಂದರೆ ತಪ್ಪಾಗೋದಿಲ್ಲ. ಆಗ ನೋಡಿದ್ರೆ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಸರಿ ಮಾಡ್ಕೊಂಡಿದ್ರೆ ಆಗಲೇ ಸಂಗಮೇಶ್ ಹೇಳೋ ಪ್ರಕಾರ ಬಳ್ಳಾರಿ ರಾಮುಲು ಸೋತ ಮೇಲೆ ಮತ್ತಲ್ಲಿ ಪಾರ್ಟಿ ಕಟ್ಟೋಕೆ ಯಾವುದೇ ವಿಷಯದಲ್ಲಿ ಇವ್ರು ಮಾಡಿರಲಿಲ್ಲ. ರೆಡ್ಡಿ ಬಿಫೋರ್ MLA ಎಲೆಕ್ಷನ್ ಬರ್ಲಿಕ್ಕೆ ರೆಡಿ ಇದ್ರು. ಅಮಿತ್ ಶಾನೇ ಅವ್ರಿಗೆ ಕಾಟ ಕೊಟ್ಟು ತೊಂದರೆ ಕೊಟ್ಟು ಬರ್ಲಿಕ್ಕೆ ಬಿಟ್ಟಿರಲಿಲ್ಲ. ಈಗ ಸೇರಿಸ್ಕೊಂಡಿದ್ದಾರೆ. ಆ್ಯಂಡ್ ಕೊಪ್ಪಳ ಟಿಕೆಟ್ ವ್ಯತ್ಯಾಸ ಮಾಡಿ ಸೋತರು. ರಾಯಚೂರು MP ಸೋತಂಥ ವ್ಯಕ್ತಿ ಕ್ಷೇತ್ರ ಕಡೆನೇ ಬರ್ತಿರಲಿಲ್ಲ, ಟಿಕೆಟ್ ಬೇಡ ಅಂತಿದ್ದಂಥ ವ್ಯಕ್ತಿ ಟಿಕೆಟ್ ಕೊಟ್ಟರು. ಸೊ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಸೋಲಿಗೆ ಕಾರಣ ಆಯಿತು. ಸೊ ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಏಕಪಕ್ಷೀಯ ನಿರ್ಧಾರ, RSSನವರ ನಿರಾಸಕ್ತಿ, ಜೊತೆಗೆ ನೀವು ಹೇಳಿದ್ರಲ್ಲ ಎಲ್ಲ ಬಿಜೆಪಿಯವ್ರಿಗೆ ಮೋದಿನೇ ಪ್ರಧಾನಿ, ಸುಳ್ಳು. ಬಹುಮತ ಬಾರದಿದ್ದರೆ ಗಡ್ಕರಿ ಪ್ರಧಾನಿ ಆಗ್ತಾರೆ ಅನ್ನೋ ಚರ್ಚೆ ಬಹಳ ಹಿಂದಿನಿಂದ ಇತ್ತು. ನಿತಿನ್ ಗಡ್ಕರಿ ಪ್ರಧಾನಿಯಾಗಬಹುದು ಅನ್ನೋ ದಾಟಿ ಮಮತಾ ಬ್ಯಾನರ್ಜಿ ಹೇಳ್ಬಹುದು, ನಮ್ಗೆ ಈ INDA ಇವೆಲ್ಲ ಕಿತ್ತಾಟ ಪತ್ತಾಟ ನಾವು ಅವ್ರನ್ನ ಮಾಡೋದ, BJP ಜೊತೆನೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ವೆಸ್ಟ್ ಬೆಂಗಾಲ್ ಇನ್ನೊಂದು 10 ವರ್ಷ ಆಳ್ಬೋದು.
ಅನ್ಕೊಂಡು ಅವರ ಅಳಿಯ ಇದ್ದಾನೆ, ಅಳಿಯ ರಿಲೇಷನ್ಸ್ಗಳು ಜಾಸ್ತಿ ರಾಜಕಾರಣದಲ್ಲಿ, ಅವ್ರನ್ನೇ ಯಾರನ್ನೋ ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಅಂತ ಅಂದ್ಬಿಟ್ಟು ಗಡ್ಕರಿ ಅವ್ರನ್ನ ಪ್ರಧಾನಿ ಮಾಡಿದ್ರೆ ನಾನೇ ಬೆಂಬಲ ಕೊಡ್ತೀನಿ 30 ಸೀಟು ಅಂದರೆ ಒಪ್ಕೊಳ್ಳಲ್ವ ಇವರು? ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಇಬ್ರು ನನಗೆ ಇವ್ರು ಸವಾಸ ಬೇಡ ಅಂತ INDA ಕೂಟಕ್ಕೆ ಹೋದ್ರೆ, ಮಮತಾ ಬ್ಯಾನರ್ಜಿ ಪ್ರಧಾನಿ ಆಗೋದು ಚಂದ್ರಬಾಬು ನಾಯ್ಡು, ಉಪ ಪ್ರಧಾನಿ ಆಗೋದು ನಿತೀಶ್ ಕುಮಾರ್. ನಾವೇ ಯಾಕೆ ತಲೆ ಕೆಡಿಸ್ಕೋಬೇಕು? ಬೇಡ ಅಪ್ಪ, ಎರಡೂ ಕಡೆ ನಾವು ಸೇಫ್ ಆಗ್ಬೋದು ಅಂತ ಮಮತಾ ಬ್ಯಾನರ್ಜಿನ ಈ ಕಡೆ ಬಂದ್ರೆ ಏನು ಮಾಡ್ತೀರಿ? ಗಡ್ಕರಿ ಅವ್ರನ್ನ ಪ್ರಧಾನಿ ಮಾಡಿ ನಮ್ಗೊಂದು ಉಪ ಪ್ರಧಾನಿ ಕೊಡಿ ಬಂದ್ರೆ ಏನಾಗುತ್ತೆ? ಸೊ ಇವೆಲ್ಲ ಲಾಜಿಕ್ ಇದೆ. BJPಯ RSSನ ಒಂದಷ್ಟು ವರ್ಗಕ್ಕೆ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಏಕಪಕ್ಷೀಯ ನಿರ್ಧಾರ ಇಷ್ಟ ಆಗಿರಲಿಲ್ಲ. ಈ ಲೋಕಸಭೆ ಚುನಾವಣೆ ಸೋಲಿಗೆ ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್, ರಾಜಸ್ಥಾನ, ಭದ್ರಕೋಟೆಯಲ್ಲೇ ಸೋತಿದ್ದಾರೆ. ಕಾರಣ RSS ಅಷ್ಟೊಂದು ಸಕ್ರಿಯವಾಗಿ ಕೆಲಸ ಮಾಡಿಲ್ಲ ಅನ್ನೋದು. ಅವ್ರು ಮಾಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ RSSನವ್ರನ್ನ ಸರಿಯಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನಡ್ಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ BJP ಅವರೆಲ್ಲರಿಗೂ ಮೋದಿಯೇ ಪ್ರಧಾನಿ ಆಗಬೇಕು ಅನ್ನೋದೊಂದು ರೀತಿಯ ಈ ಪ್ರೊಜೆಕ್ಷನ್ನು. ಆದರೆ ಒಳ್ಳೊಳಗೆ ಒಂದು ರಿಜೆಕ್ಷನ್ ಲೆಕ್ಕಾಚಾರಗಳವೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಈ ಕ್ಷಣದ ಏನು ಯಾರಾಗ್ತಾರೆ ಪ್ರಧಾನಿ, ಅತಂತ್ರ ಫಲಿತಾಂಶ ಏನು ಶಿವ? ಅತಂತ್ರ ಹೌದು, BJPಗೆ ಇದು ಅತಂತ್ರ ಫಲಿತಾಂಶ. ಹಾಗಾಗಿ ಯಾರಾಗ್ತಾರೆ ಪ್ರಧಾನಿ ಅನ್ನೋ ಚರ್ಚೆ, ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸನ್ನು ಕರ್ನಾಟಕ TV, ಮಿರರ್ ಕನ್ನಡ, ನ್ಯಾಷನಲ್ TV, ಸುದ್ದಿ ಮನೆ ಎಲ್ಲರೂ ಸೇರಿದಂಗೆ ಸೈಕಲ್ ಗ್ಯಾಪ್ ಎಲ್ಲರೂ ಕೂಡ ನಿಮ್ಗೆ ಕೊಡ್ತಾ ಇರ್ತೀವಿ. ಬಿಕಾಸ್ ಆಫ್ ಪೊಲಿಟಿಕಲ್ ಅಪ್ಡೇಟ್ಗಳಲ್ಲಿ ಸುಮ್ಮನೆ ಯಾವ್ಯಾವುದೋ ಬ್ರೇಕಿಂಗ್ ನ್ಯೂಸ್ಗಳನ್ನ ಕೊಟ್ಟು ನಿಮಗೆ ತೊಂದರೆ ಕೊಡೋಂಥ ಕೆಲಸ ಮಾಡಲ್ಲ. ಇನ್ಫಾರ್ಮೇಷನ್ಗಳನ್ನ ಕೊಡೋಕ್ಕೆ ನಿಮಗೆ ಬೇರೆ ಬೇರೆ ಕೆಲಸಗಳನ್ನ ನಾವು ನಮ್ಮ ಮಿರರ್ ಕನ್ನಡ ಟೀಮ್ ಎಲ್ಲರೂ ಕೂಡ ಇರ್ತೀವಿ. ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಿರ್ತೀವಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.